ಪ್ರಪಂಚದಲ್ಲಿ ನಡೀದೇ ಇರೋದನ್ನ ನಾವೇನು ಹೇಳ್ತಾ ಇಲ್ಲ. ಈಗಿನ ಕಾಲದಲ್ಲಿ ತಾಯಿ ಮಗನ್ನ ಕೊಲೆ ಮಾಡೋದು, ಮಗ ಅಪ್ಪನ್ನ ಕೊಲೆ ಮಾಡೋದು, ಮನೆಯಲ್ಲಿ ಒಬ್ರನ್ನೊಬ್ರು ಕೊಲೆ ಮಾಡೋದು ಎಲ್ಲ ಕಡೆ ಇದೇ ತಾನೇ ನಡೀತಾ ಇರೋದು. ಈ ರೀತಿ ಮಾತಾಡಿ ನಮ್ಮನ್ನ ಅವಮಾನ ಮಾಡಬೇಕು ಅಂತ ಬಂದಿದ್ದೀರಾ ಸರ್? ಬೇಡ ಸರ್, ನೀವ್ ಯಾರನ್ನು ವಿಚಾರಣೆ ಮಾಡೋದು ಬೇಕಾಗಿಲ್ಲ, ನಾವೇನು ಕೇಳೋದು ಇಲ್ಲ. ದಯವಿಟ್ಟು ನಮ್ಮನ್ನ ನೆಮ್ಮದಿಯಾಗಿರೋಕ್ ಬಿಟ್ಬಿಡಿ ಸರ್. ಅವ್ರ ಪಾಡ್ಗೆ ಅವ್ರು ಹೋಗ್ತಾ ಇದಾರಲ್ಲ. ಇರಿ ರಾಜಶೇಖರ್, ನೋಡಮ್ಮ, ನಿಮ್ಮ ಮೇಲೆ ನಾವು ಅನುಮಾನ ಪಡ್ತಾ ಇಲ್ಲ. ವಿಚಾರಿಸೋದು ನಮ್ಮ ಕರ್ತವ್ಯ, ಅದನ್ನ ನಾವು ಮಾಡ್ತಾ ಇದ್ದೀವಿ. ನಿಮ್ಮ ಮಗನಿಗೂ ರಾಘವನ ಮಗಳಿಗೂ ಮದುವೆ ನಿಶ್ಚಯವಾಗಿ ಅರ್ಧಕ್ಕೆ ನಿಂತು ಹೋಯ್ತು. ಆ ಕೆಲಸ ಅವರೇ ಮಾಡಿರ್ಬೋದು ಅಂತ ಅನುಮಾನ ಬಂದು ಅವ್ರನ್ನ ವಿಚಾರಣೆ ಮಾಡಿ ಬರ್ತಾ ಇದ್ದೀವಿ. ಅಯ್ಯೋ, ಏನ್ ಸರ್ ನೀವು ಅವ್ರನ್ನ ಯಾಕೆ ವಿಚಾರಿಸಕ್ ಹೋದ್ರಿ? ಅವ್ರಂಥ ಜನ ಅಲ್ಲ. ಅವ್ರ ಮಗಳ ಮದುವೆ ನಿಂತೋಯ್ತು ಅನ್ನೋ ಕೋಪದಲ್ಲಿ ಅವರೇ ಯಾಕೆ ಈ ಕೆಲಸ ಮಾಡಿರಬಾರ್ದು? ಒಂದು ಸಣ್ಣ ಇರುವೇನು ಹಿಂಸೆ ಮಾಡುವಂತ ಜನ ಅಲ್ಲ ಸರ್ ಅವರು. ತನ್ನ ಮಗನ್ನ ನೋಡಿ ಅವ್ರ ಮಗಳು ಹೇಗ್ ಹತ್ಕೊಂಡು ಹೋದ್ಲು ಗೊತ್ತಾ? ಅಂಥವ್ರ ಮೇಲೆ ಸಂಶಯ ಪಡ್ತಾ ಇದ್ದೀರಲ್ಲ ಸರ್ ನೀವು. ಹಾಗಾದ್ರೆ ಬೇರೆ ಯಾರ ಮೇಲಮ್ಮ ಸಂಶಯ ಇದೆ? ನನಗ್ ಬೇರೆ ಯಾರ ಮೇಲೂ ಸಂಶಯ ಇಲ್ಲ ಸರ್. ಖಂಡಿತ ಈ ಕೆಲ್ಸನ ಮದನ್ ಗೋಪಾಲೆ ಮಾಡಿರ್ತಾನೆ. ಅವನು ತುಳಸಿನು ಜೊತೆಲಿ ಬಂದು ನಮ್ಮನ್ನ ಹೇಗ್ ಹೆದರ್ಸೋದ್ರು ಗೊತ್ತಾ? ತಪ್ಪು ಮಾಡಿದವರು ಧೈರ್ಯವಾಗಿ ಓಡಾಡ್ಕೊಂಡಿದ್ದಾರೆ. ನಾವು ಹೆದರ್ಕೊಂಡು ಸಾಯ್ತಾ ಇದೀವಿ ಸರ್. ಏನ ತುಳಸಿ ಬಂದು ನಿಮ್ಮನ್ನ ಹೆದರ್ಸ್ಬಿಟ್ಟು ಹೋದ್ಲಾ? ಏನ್ ಮಾತಾಡ್ತಾ ಇದ್ದೀರಮ್ಮ? ಮತ್ತೆ ತುಳಸಿ ಹಾಸ್ಪಿಟಲ್ ಒಳಗಡೆ ಬಂದಾಗ ಅವಳನ್ನ ಒಳಗಡೆ ಸೇರಿಸದೆ ಹೊಡೆದೋಡಿಸಿದ್ರಿ ಅಂತ ನಾವು ಕೇಳ್ಪಟ್ಟಿದೀವಿ. ಹೌದು, ನಿಜ. ನನ್ನ ಮಗನಿಗೆ ಕೇಡ್ ಬಯಸ್ತವಳನ್ನ ಓಡಿಸ್ದೆ ಅವಳ ಜೊತೆಲಿ ಇಟ್ಕೊಂಡು ಮುದ್ ಮಾಡಕ್ಕಾಗತ್ತಾ? ಏನಮ್ಮ ನೀವು ಹೇಳಿದ್ದೆ ನ್ಯಾಯ ಅಂತ ಮಾತಾಡ್ತಿದ್ದೀರಾ? ಆ ಹುಡುಗಿ ಬಂದಾಗ ಗಂಡನ್ ನೋಡಕ್ ಯಾಕೆ ಒಳಗ್ ಬಿಡ್ಲಿಲ್ಲ ನೀವು? ಸರ್, ಅವಳನ್ನ ಯಾಕೆ ಸರ್ ನಾನು ನೋಡಕ್ ಬಿಡ್ಬೇಕು? ನನ್ನ ಮಗ ಈಗಷ್ಟೇ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ನಾನು ಅವಳನ್ನ ಏನಾದ್ರೂ ಒಳಗಡೆ ಬಿಟ್ರೆ ಅವನ್ಗೆ ಹಾಕಿರೋ ಟ್ಯೂಬ್ನ ಕಿತ್ತು ಕತ್ತಿ ಹಿಸ್ಕಿ ಸಾಯಿಸ್ತಾ ಇರ್ತಾಳ ಅವಳು. ಮದನ್ ಗೋಪಾಲ್ನ ಜೊತೆ ಮಾಡ್ಕೊಂಡು ಇಲ್ಲಿಗೆ ಬರೋದನ್ನ ನೋಡಿದ್ರೆ ನಮ್ಗೆ ಎಷ್ಟು ಭಯ ಆಗುತ್ತೆ ಗೊತ್ತಾ? ಸರ್, ಇವ್ರು ಹೇಳ್ತಿರೋದ್ರಲ್ಲೂ ನ್ಯಾಯ ಇದೆ ಸರ್. ಹೌದು ಸರ್, ಕಳೆದ 2 ದಿನಗಳಿಂದ ಆ ತುಳಸಿ ಮದನ್ ಗೋಪಾಲ್ ಮನೆಯಲ್ಲೇ ಉಳ್ಕೊಂಡಿದ್ಲು. ಅಷ್ಟೇ ಅಲ್ಲ ಸರ್, ನಿನ್ನೆ ರಾತ್ರಿ ತುಳಸಿ ಮದನ್ ಗೋಪಾಲ್ ಮನೆಯಲ್ಲೇ ಇದ್ಲು. ನೋಡಿದ್ರ ಸರ್, ನೋಡಿದ್ರ? ನಾನು ಆ ಮಾತನ್ನ ಹೇಳಿದಾಗ ನೀವು ನನ್ನನ್ನ ನಂಬಲಿಲ್ಲ. ಗಂಡನ ಮೇಲೆ ನಿಜವಾದ ಪ್ರೀತಿ ಇರೋಳು ಅವನ್ ಮನೇಲಿ ಯಾಕೆ ಉಳ್ಕೊಂಡ್ಲು? ಆ ಮನೆ ಹಾಳೆ ಎಂತವಳು ಅಂತ ಈಗ ನಿಮಗ್ ಗೊತ್ತಾಯ್ತಲ್ವಾ? ಈಗ ಅವಳನ್ನ ಒಳಗ್ ಹಾಕ್ಬೋದಲ್ಲ. ಸರಿಮ್ಮ, ನಾವು ಅವಸರದಲ್ಲಿ ಯಾರಿಗೂ ಏನೂ ಮಾಡೋ ಹಾಗಿಲ್ಲ. ಇನ್ನೂ ಕೆಲವರನ್ನ ವಿಚಾರಣೆ ಮಾಡಬೇಕಾಗಿದೆ. ಮದನ್ ಗೋಪಾಲನ್ನು ವಿಚಾರಿಸ್ತೀವಿ. ವಿಷಯ ನಿಜ ಅಂತ ಗೊತ್ತಾದ್ರೆ ಖಂಡಿತ ಅವ್ರನ್ನ ಅರೆಸ್ಟ್ ಮಾಡ್ತೀವಿ. ನೀವು ಧೈರ್ಯವಾಗಿರಿ. ನೋಡ್ದೇನೆ ಲಾವಣ್ಯ, ರಾತ್ರಿ ಎಲ್ಲ ಮೂದೇವಿ ಎಲ್ಲಿದ್ದು ಅಂತ ಗೊತ್ತಾಯ್ತಲ್ಲ. ಇಂಥ ವಂಚಕಿನ ನಂಬಿ ನಿಮ್ಮಣ್ಣ ಮೋಸ ಹೋಗ್ಬಿಟ್ನಲ್ಲೇ. ಬಿಡಮ್ಮ, ಅವಳು ಇನ್ನು ಎಷ್ಟು ದಿನ ಅಂತ ಮೋಸ ಮಾಡಕ್ ಸಾಧ್ಯ? ಪೊಲೀಸರು ವಿಚಾರಣೆ ಮಾಡಕ್ಕೆ ಶುರು ಮಾಡಿದಾರಲ್ಲ. ನಿಜ ಗೊತ್ತಾದ್ಮೇಲೆ ಅವಳು ಒಳಗೆ ಹೋಗ್ಲೇಬೇಕು. ಪೊಲೀಸ್ನವ್ರು ನಂಬಿದ್ರು ನಿಮ್ಮಣ್ಣ ನಂಬಲ್ವಲ್ಲೇ. ಕಣ್ಣು ಬಿಟ್ಟ ತಕ್ಷಣ ಅವನ್ ಕೇಳಿದ್ದು ಆ ಮೂದೇವಿನ. ಹೋಗ್ಲಿ ಬಿಡಮ್ಮ, ಆ ತುಳಸಿ ಬಗ್ಗೆ ನಾನೇ ಅಣ್ಣನ ಹತ್ರ ಮಾತಾಡ್ತೀನಿ. ಟೈಮ್ ಬರ್ಲಿ. ಪೊಲೀಸ್ನವರು ನನ್ನ ಹುಡ್ಕೊಂಡು ಮನೆ ತನಕ ಬಂದಿದ್ರು. ಯಾಕೆ ಸಾರಿ ಹೀಗೆ ಟೆನ್ಷನ್ ಮಾಡ್ಕೋತಾ ಇದ್ದೀರಾ? ಪೊಲೀಸರು ಬಂದಿದ್ರು ಅಷ್ಟೇ ತಾನೇ? ಅಲ್ಲಯ್ಯ, ಮನೆಯವ್ರಿಗೂ ಹುಡ್ಕೊಂಡು ಬಂದಿರೋ ಪೊಲೀಸ್ನವ್ರಿಗೆ ನನ್ನ ಅರೆಸ್ಟ್ ಮಾಡೋದು ಕಷ್ಟ ಆಗುತ್ತಾ? ಆಗಲ್ಲ, ನಿಮ್ಮನ್ನು ಅರೆಸ್ಟ್ ಮಾಡೋಕ್ಕಾಗಲ್ಲ. ಅವನನ್ನು ಹೊಡೆದಿದ್ದು ನಾನು. ಪೊಲೀಸರು ನನ್ನನ್ನು ಅರೆಸ್ಟ್ ಮಾಡಬೇಕು. ಆದರೆ ಪೊಲೀಸರಿಗೆ ನನ್ನ ಮುಖ ತೋರಿಸಿದ್ರು ನಾನು ಯಾರು ಅಂತ ಗೊತ್ತಾಗಲ್ಲ. ಹುಡ್ಕೊಂಡು ಬಂದು ಪೊಲೀಸರು ನಾನು ಯಾರು ಅಂತ ನಿಮ್ಮನ್ನು ವಿಚಾರಿಸಿದ್ರ? ನನ್ನ ಹೆಸರು ಕೇಳಿದ್ರ? ಪಕ್ಕಾ ಪ್ಲಾನ್ ಸರ್. ನನ್ನನ್ನು ನೇರವಾಗಿ ನೋಡಿದ್ರು ನನ್ನ ಮೇಲೆ ಅನುಮಾನ ಬರಲ್ಲ. ಬಂದರೆ ಹೇಗೋ ತಪ್ಪಿಸ್ಕೊತೀನಿ ಬಿಡಿ. ಹೌದಯ್ಯ, ನೀನೇನ ತಪ್ಪಿಸ್ಕೊಂಡ್ಬಿಡ್ತೀಯ, ಆದರೆ ನಾ ತಪ್ಪಿಸ್ಕೋಬಾರ್ದಾ? ನೋಡ, ನನ್ನ ಮೇಲೆ ಅನುಮಾನ ಬರದೇ ಇರೋ ಹಾಗೆ ಕೆಲಸ ಮುಗಿಸು ಅಂತ ಹೇಳಿದ್ದೆ.
ಅರ್ಧಂಬರ್ಧ ಕೆಲಸ ಮುಗಿಸಿ ಈಗ ನನ್ನ ಕುತ್ತಿಗೆ ತಂದಿಟ್ಟಿದ್ಯಾ ನೀನು. ಸರ್ ನೀವೇನು ಚಿಂತೆ ಮಾಡಬೇಡಿ, ನನ್ನನ್ನು ಹಿಡಿದೆ ಮೋಟಿವೇಶನ್ ಏನು ಅಂತ ಗೊತ್ತಾಗದೆ ಪೊಲೀಸರು ನಿಮ್ಮ ಮೇಲೆ ಕೈ ಹಾಕಲ್ಲ. ಮೋಟಿವೇಶನ್ ಇದೆ ಕಣಯ್ಯ. ಮದುವೆ ನಿಂತೋಯ್ತು ಅನ್ನೋ ಕೋಪದಲ್ಲಿ ಈ ಅಟೆಂಪ್ಟ್ನ ನಾನೇ ಮಾಡಿಸಿದ್ದೀನಿ ಅನ್ನೋ ಅನುಮಾನನೂ ಇದೆ. ಅದಕ್ಕೆ ಹೇಳಿದ್ದು ಅನುಮಾನ ಬರದೇ ಇರೋ ರೀತಿಲಿ ಕೆಲಸ ಮುಗಿಸು ಅಂತ. ರೋಡಲ್ಲ ಜಗಳದಲ್ಲಿ ಹೊಡೆದಾಗೆ ಸೀನ್ ಕ್ರಿಯೇಟ್ ಮಾಡಿದ್ದೀನಿ ಸರ್. ನಿಮ್ಮ ಮೇಲೆ ಪೊಲೀಸರಿಗೆ ಯಾವ ಅನುಮಾನನೂ ಬರಲ್ಲ, ಹೆದರ್ಕೋಬೇಡಿ. ಹೌದೌದು, ನಿನ್ನ ಪ್ಲ್ಯಾನ್ನ ನೀನೇ ಮೆಚ್ಕೋಬೇಕು ಅಲ್ವೋ? ಪೊಲೀಸ್ನವ್ರಿಗೆ ನನ್ನ ಮೇಲೆ ಅನುಮಾನ ಬರೋದಿಲ್ವಾ? ಬಂದಿಲ್ವಲ್ಲ ಸರ್, ಬಂದಿದ್ರೆ ಅರೆಸ್ಟ್ ಮಾಡ್ತಿರ್ಲಿಲ್ವಾ? ಓಹೋ, ಆಸೆ ಬೇರೆ ಇದೆಯಾ ನಿನಗೆ? ನನ್ನ ಮಗಳು ಇಲ್ಲದೆ ಹೋಗಿದ್ದಿದ್ರೆ ಇಷ್ಟೊತ್ತಿಗಾಗಲೇ ನಾನು ಕಂಬಿ ಎಣಿಸ್ಬೇಕಾಗಿತ್ತು. ಒಳ್ಳೇದೇ ಆಯಿತು, ಅವಳು ಪ್ರತಿದಿನ ಆಸ್ಪತ್ರೆಗೆ ಹೋಗಿ ಅವನ ಕಷ್ಟ ಸುಖನ ವಿಚಾರಿಸಿದ್ದಕ್ಕೆ ನನ್ನ ಮೇಲೆ ಅನುಮಾನ ಬರಲಿಲ್ಲ. ಸರ್ ನೀವು ನನಗಿಂತ ದೊಡ್ಡ ಕ್ರಿಮಿನಲ್ ಆಗ್ಬಿಟ್ರಲ್ಲ ಸರ್. ಅವನನ್ನು ಎತ್ತೋದಕ್ಕೆ ನನ್ನನ್ನು ಫಿಕ್ಸ್ ಮಾಡಿದ್ರಿ, ಪೊಲೀಸರಿಂದ ಎಸ್ಕೇಪ್ ಆಗೋಕೆ ಕಷ್ಟ ಸುಖ ವಿಚಾರಿಸೋಕ್ಕೆ ನಿಮ್ಮ ಮಗಳನ್ನ ಕಳ್ಸಿಕೊಟ್ರಿ. ಬೇಸ್ ಸರ್, ಸೂಪರ್ ಸರ್ ನೀವು. ಯೋಯ್, ನನ್ನ ಮಾನ ತೆಗಿಬೇಡ ಕಣಯ್ಯ. ನಮ್ಮ ಮನೆಯಲ್ಲಿ ಈ ವಿಷಯ ಯಾರಿಗೂ ಗೊತ್ತಿಲ್ಲ. ನನ್ನ ಮಗಳಿಗೆ ಏನಾದ್ರು ಈ ವಿಷಯ ಗೊತ್ತಾದ್ರೆ ನನ್ನ ಸಾಯಿಸ್ಬಿಡ್ತಾಳಷ್ಟೇ. ಅವನಿನ್ನೂ ಸಾಯಬಾರ್ದು ಅಂತ ನನ್ನ ಮಗಳು ದೇವರಲ್ಲಿ ಬೇಡ್ಕೋತಾ ಇದ್ದಾಳೆ. ನಿಮ್ಮ ಮಗಳಿಗೆ ಅವ್ನು ಇಷ್ಟ ಇರಬೇಕಾದ್ರೆ ಅವ್ನು ಎತ್ತಕ್ಕೆ ಯಾಕೆ ಹೇಳಿದ್ರಿ? ಅದೇ ನನಗಿನ್ನೂ ಕೋಪ ಇರೋದು. ನನ್ನ ಮಗಳು ಅವನ್ನ ಮರೆಯೋಕ್ಕಾಗದೆ ಇನ್ನೂ ಸಂಕಟ ಪಡ್ತಾ ಇದ್ದಾಳೆ. ನೋಡು, ಅದು ನನ್ನ ಕೈಗೆ ಸಹಿಸಕ್ಕಾಗ್ತಾ ಇಲ್ಲ. ಅವನು ಸತ್ರನೇ ನನ್ನ ಮಗಳು ಸಂತೋಷವಾಗಿರೋದಕ್ಕೆ ಸಾಧ್ಯ. ಅದಕ್ಕೆ ನಾನು ನಿನಗೆ ಅವನ್ನ ಮುಗಿಸೋದಕ್ಕೆ ಸುಪಾರಿ ಕೊಟ್ಟಿರೋದು. ನೋಡು, ಅವನು ಸತ್ತ ಮೇಲೆ ಪೊಲೀಸ್ನವರು ನನ್ನ ಹುಡ್ಕೊಂಡು ಬಂದಿದ್ರೆ ಬೇಜಾರಿರ್ತಿರ್ಲಿಲ್ಲ. ಅವನಿನ್ನೂ ಜೀವಂತವಾಗಿರುವಾಗಲೇ ಪೊಲೀಸ್ನವ್ರು ಬಂದು ನನ್ನ ಮೇಲೆ ಅನುಮಾನ ಪಟ್ಟಿದ್ದಾರಲ್ಲ, ಅದಕ್ಕೆ ನನಗೆ ದುಃಖ ಆಗ್ತಾ ಇರೋದು. ಯಾಕೆ ಸರ್ ದುಃಖ ಪಡ್ತೀರಾ? ಈಗ ಹೇಳಿ, ಹಾಸ್ಪಿಟಲ್ಗೆ ಹೋಗಿ ಅವನ ಕತೆ ಮುಗಿಸ್ಬಿಡ್ಲಾ? ಹೌದು, ನೆಮ್ಮದಿಯಾಗಿ ರೋಡಲ್ಲಿ ಅಡ್ಡಾಡ್ತಿರುವಾಗಲೇ ಅವನ್ನ ಮುಗ್ಸಕ್ಕಾಗಲಿಲ್ಲ. ಈಗ ಪೊಲೀಸ್ ಕಾವಲಲ್ಲಿರೋನ್ನ ಮುಗಿಸ್ತೀನಿ ಅಂತ ಹೇಳ್ತಿದೀಯ. ಎಷ್ಟು ಜನ ಇದ್ರು ಅವನ್ನ ಮುಗಿಸ್ಬಿಡ್ತೀನಿ ಸರ್, ನೀವು ಹ್ಞೂ ಅಂತ ಹೇಳಿ. ನೋಡ, ನೀ ಸ್ವಲ್ಪ ದಿವಸ ಸುಮ್ಮನೆ ಇರು. ಅವನ್ನ ಹೊಡೆದಾಕ್ದವನ್ನ ಇನ್ನು ಸ್ವಲ್ಪ ದಿವಸದಲ್ಲೇ ಹಿಡಿತೀವಿ ಅಂತ ಪೊಲೀಸ್ನವ್ರು ಹೇಳಿದ್ದಾರೆ. ಸರ್, ಎಲ್ಲ ಕೇಸಲ್ಲೂ ಪೊಲೀಸರು ಹೇಳೋ ಡೈಲಾಗ್ ಇದೆ, ಅವನ್ನ ಮುಗಿಸುವಂತ ಒಂದು ಮಾತು ಹೇಳಿ ನಿಮ್ಮ ಮೇಲೆ ಯಾವ ಅನುಮಾನನೂ ಬರಬಾರ್ದು. ಆ ಥರ ಮುಗಿಸ್ಬಿಡ್ತೀನಿ. ಯೋ, ನೀನು ಏನು ಮಾಡೋದು ಬೇಡ ಕಣಯ್ಯ. ಸ್ವಲ್ಪ ದಿವಸ ಪೊಲೀಸ್ ಕಣ್ಣಿಗೆ ಬೀಳದಾಗಿರು ಅಷ್ಟೇ. ನೋಡ, ಅದನ್ನು ಹೇಳಕ್ಕಂತಾನೆ ನಾನು ನಿನ್ನ ಕರೆದಿದ್ದು. ಸರ್, ಗಾಡಿ ಸೈಡ್ಗೆ ಹಾಕಿ ನಿಲ್ಲಿಸಿ ಸರ್. ಸರ್, ನಿಮಗೆ ಭಯ ಆದರೆ ನೀವು ಬೇಕಾದ್ರೆ ತಲೆ ಮರೆಸ್ಕೊಳ್ಳಿ. ಪೊಲೀಸರಿಗೆ ಹೆದರ್ಕೊಂಡ್ರೆ ನಾನು ಹೇಗೆ ಸರ್ ಕಸು ಮಾಡೋದು? ನನಗೆ ತುಂಬ ಕೆಲಸಗಳಿವೆ, ಅದನ್ನು ಮುಗಿಸ್ತೇನೆ, ಎಲ್ಲೂ ಹೋಗಲ್ಲ. ನೋಡ, ನಾನು ಹೇಳೋದನ್ನ ಸ್ವಲ್ಪ ತಾಳ್ಮೆಯಿಂದ ಕೇಳು. ಸರ್, ನಾನು ಹೇಳೋದು ಕೇಳಿ ಸರ್. ರಂಜಿತ್ ಕತೆ ಯಾವಾಗ ಮುಗಿಸ್ಬೇಕು ಅಂದ್ಕೊಳ್ತೀರೋ ಆಗ ನನಗೊಂದು ಫೋನ್ ಮಾಡಿ, ನಾನು ಮುಗಿಸ್ಕೊಡ್ತೀನಿ. ಓಡೋಗೋದೆಲ್ಲ ಇಲ್ಲ ಸರ್, ನಾ ಇಲ್ಲೇ ಇರ್ತೀನಿ. ಸರಿ, ನೀನೇನು ಬೇಕಾದರೂ ಮಾಡ್ಕೋ, ಆದರೆ ನನ್ನ ಹೆಸರು ಮಾತ್ರ ಹೊರಗಡೆ ಎಲ್ಲೂ ಬರ್ಕೂಡ್ದು. ಸರ್, ಪೊಲೀಸರು ನನ್ನನ್ನು ಹಿಡಿದ್ರು ನಿಮ್ಮ ಹೆಸರು ಹೇಳೋದಿಲ್ಲ, ಓಕೆನಾ? ಧೈರ್ಯವಾಗಿ ಹೋಗಿ ಸರ್, ಹೋಗಿ ಬನ್ನಿ ಸರ್, ಹೋಗಿ. ಬನ್ನಿ ಬನ್ನಿ ಬನ್ನಿ, ಜಾರತ್ತೆ, ಹುಷಾರು. ತುಳಸಿ, ನಿಮ್ಮ ಚಿಕ್ಕಮ್ಮನ ಹತ್ರ ನೀವು ಮಾತಾಡಬೇಡಿ, ನಾನು ಮಾತಾಡ್ತೀನಿ. ಸುಮ್ಮನೆ ಜಗಳ ಯಾಕೆ? ಹಾಂ, ಈ ಮೆಡಿಸಿನ್ಸ್ ಎಲ್ಲ ತಂದು ಕೊಡ್ಬೇಕು. ಸರಿ, ನನ್ನ ಮಗನ ಹತ್ರ ಹೇಳ್ತೀನಿ. ಓಕೆ. ಮುತ್ತು ಹೇಗಿದ್ದಾರೆ? ಅವ್ರು ಹೇಗಿದ್ರೆ ನಿನ್ಗೇನು? ಅಯ್ಯ, ಇದೇನಮ್ಮ ಹೀಗೆ ಮಾತಾಡ್ತೀಯಾ? ಪರಿಚಯದವರು ಆಸ್ಪತ್ರೆ ಸೇರಿರುವಾಗ ಅವ್ರು ಹೇಗಿದ್ದಾರೆ ಅಂತ ಕೇಳೋ ತಪ್ಪ? ತಪ್ಪೆ, ಅದು ತಪ್ಪೆ. ನಿನ್ನಂತವ್ರು ಬಂದು ನೋಡಿದ್ರೆ ಅವ್ರು ಚೆನ್ನಾಗೇ ಇರ್ತಾರೆ. ಓ, ಆಗ ಬೀದಿಲ್ ಹೋಗೋರೆಲ್ಲ ಬಂದು ಅವ್ರನ್ನ ನೋಡೋದಕ್ಕೆ ನನ್ನ ಗಂಡ ಏನು ಪ್ರದರ್ಶನಕ್ಕೆ ಇಟ್ಟಿರೋ ಪ್ರಾಣಿ ಅಲ್ಲ. ಇವ್ರು ಕೊಡೋ ಹಿಂಸೆ ತಡಿಯಕ್ಕಾಗದೆ ಅವ್ರಿಗೆ ಎದೇನೋ ಬಂದಿದ್ದು. ಆಯ್ತು, ನಿನ್ನ ಅರ್ಥದಲ್ಲಿ ನಾನು ಬೀದಿಯಲ್ಲಿ ಹೋಗೋವನಂತಲೇ ಇಟ್ಕೋ. ನನ್ನನ್ನು ಬಿಡಬೇಡ, ನಾನು ನೋಡಲ್ಲ. ಆದರೆ ಅಟ್ಲೀಸ್ಟ್ ತುಳಸಿನ ಬಿಡ್ಬೋದಲ್ಲ?
ಏಯ್ ಇವಳನ್ನ ಯಾಕೋ ಬಿಡ್ಬೇಕು? ನೀನೇನ್ ದೊಡ್ಡ ಮನುಷ್ಯ, ನಿನ್ ಜೊತೆ ಬಂದ ತಕ್ಷಣ ಇವಳು ನಾನು ಬಿಟ್ಬಿಡ್ಬೇಕಾ? ನೋಡು, ಮರ್ಯಾದೆ ಎಲ್ಲ ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ಒಬ್ಬೊಬ್ರು ಮಾನ ಮರ್ಯಾದೆನು 3 ಕಾಸು ಹರಾಜಾಕ್ಬೇಕಾಗತ್ತೆ. ಏಯ್ ಪದ್ಮ, ಬೇಡ. ಮಾತು ಹತೋಟಿಯಲ್ಲಿ ಇಲ್ಲ ಅಂತಂದ್ರೆ ಯಾರಿಗೂ ಒಳ್ಳೇದಲ್ಲ. ಸ್ವಲ್ಪ ಮರ್ಯಾದೆ ಕೊಡೋದು ಕಲ್ತ್ಕೋ. ಮಾತಾಡ್ತೀನಿ, ಇನ್ನೂ ಮಾತಾಡ್ತೀನಿ. ಏನೋ ಮಾಡ್ತೀಯಾ? ನೀನ್ ಹೆದರ್ಸಕ್ಕಿಲ್ ಯಾರು ಇಲ್ಲ ಅಂತ ಇಷ್ಟೊಂದು ಧೈರ್ಯದಿಂದ ಮಾತಾಡ್ತಿದ್ಯಾ? ನನ್ನ ಮಗನ್ಗೊಂದು ಫೋನ್ ಮಾಡಿದ್ರೆ ಸಾಕು, 5 ನಿಮಿಷದಲ್ಲಿ ಕಾರಲ್ಲಿ ಹುಡುಗರನ್ನ ಎತ್ತಾಕೊಂಬರ್ತಾನೆ, ಗೊತ್ತೇನೋ? ಏಯ್ ಬರಕ್ ಹೇಳೋ. ಕಾರೇನೋ, ಬಸ್ಸು, ಲಾರಿ ಎಲ್ಲಾದ್ರಲ್ಲೂ ಸೇರಿ ಬರಕ್ ಹೇಳೋ. ಅವನಿಗೆ ನಾನು ಕೇಳ್ತೀನಿ, ಮಗಳನ್ನ ತಂದೆ ನೋಡಕ್ ಬಿಡಲ್ಲ ಅಂತ ಹೇಳ್ತಿದ್ದಾಳೆ, ಇದು ಸರಿನಾ ತಪ್ಪ ಅಂತ ಕೇಳ್ತೀನಿ. ಅಯ್ಯೋ ಕೇಳ್ಕೊ ಹೋಗು. ಇವಳಿಗೇನು ಅಪ್ಪನ ಮೇಲೆ ಪ್ರೀತಿ ಹರಿತಿದೆ ಹೋಗಿ ನೋಡೋದಕ್ಕೆ? ನೋಡು ಪದ್ಮ, ನೀನು ಸುಮ್ಮನೆ ಹಠ ಮಾಡ್ತಿದೀಯ. ಇವಳಿಗೆ ಅಪ್ಪನ ಮೇಲೆ ಪ್ರೀತಿ ಹರಿತಿದೆಯೋ ಅಥವಾ ಬತ್ತು ಹೋಗ್ತಿದ್ಯೋ ಅದನ್ನ ತಗೊಂಡು ನಿನಗೇನಾಗಬೇಕಾಗಿದೆ? ಇನ್ನು ಮುಂದೆ ತುಳಸಿ ಬಗ್ಗೆ ಹಗುರವಾಗಿ ಮಾತಾಡೋಕೆ ಹೋಗ್ಬೇಡ. ಇಲ್ಲಾಂದ್ರೆ ಏನು ಮಾಡ್ತೀಯಾ? ಏಯ್, ಏನು ಬೇಕಾದ್ರೂ ಮಾಡ್ತೀನಿ. ನಿನ್ನ ದುರ್ಬುದ್ಧಿ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಳಕ್ ಹೋಗ್ಬೇಡ. ನೀನು ಮಾಡೋ ಕುತಂತ್ರಗಳೇನು, ಮುಂದೆ ಏನು ಮಾಡ್ತೀಯಾ, ನೀನು ಯಾರು, ನೀನು ಎಂಥವಳು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅದನ್ನೆಲ್ಲ ಕೇಳಿದ್ರೆ ನೀನೇ ಕೆರಳಿ ನಾರಿಯಾಗಿ ಹೋಗ್ಬಿಡ್ತೀಯ. ಏನ್ ಕುತಂತ್ರ ಮಾಡಿದ್ದೀನಿ ನಾನು? ಹೇಳೋ ನೋಡೋಣ, ಏನ್ ಕುತಂತ್ರ ಮಾಡಿದ್ದೀನಿ ಅಂತ. ಈ ಪದ್ಮನ್ ಬಗ್ಗೆ ತಪ್ಪಾಗಿ ಮಾತಾಡ್ದೋನು ಈ ಊರಲ್ಲಿ ಒಬ್ಬ ಕೂಡ ಇಲ್ಲ, ಗೊತ್ತಾ ನಿನ್ಗೆ? ಏಯ್ ಮುಚ್ಚೆ ಬಾಯಿ, ಏನ್ ದೊಡ್ಡ ಡಾನ್ ಇವಳು. ರಂಗಾಗಿ ಮಾತಾಡೋದ್ರಿಂದ ಏನು ಸಾಧಿಸಕ್ಕಾಗಲ್ಲ. ನನ್ನ ಹತ್ರ ದುಡ್ಡಿದೆ ಅಂತ ತಗೊಂಡ್ ಬಾ ಅಂತ ತುಳಸಿನ ನನ್ನ ಹತ್ರ ಕಳಿಸ್ಕೊಟ್ಬಿಟ್ಟು ಆಮೇಲೆ ರಂಜಿತ್ ನಮ್ಮನ್ನ ಅವ್ರ ಹಿಂದೆನೆ ಕಳಿಸ್ಕೊಟ್ಟಿದ್ಯಲ್ಲ. ಇವೆಲ್ಲ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಪಾಪಿ, ಯಾಕೆ ಹೀಗ್ ಮಾಡ್ದೆ ನೀನು? ಎಲ್ಲ ತುಳಸಿ ಹೆಸರು ಹಾಳು ಮಾಡೋದಕ್ಕಮ್ಮ. ಅಯ್ಯೋ ಯಾಕೆ ಒಂದಾದ್ಮೇಲೆ ಒಂದು ಪಾಪ ಮಾಡ್ತಾನೆ ಇದೆಯಲ್ಲೇ. ನೀನು ಮಾಡಿದ ಪಾಪಕ್ಕೆ ಈಗ ನನ್ನ ಮಗ ಅನ್ಭವಿಸ್ತಾ ಇದ್ದಾನಲ್ಲೇ. ತಾಯಿ ಇಲ್ಲದ ಮಗು ಹೆಸರನ್ನ ಹಾಳು ಮಾಡ್ತಿದೀಯಲ್ಲೇ. ನೀನು ಚೆನ್ನಾಗಿರ್ತೀಯನೆ, ಚೆನ್ನಾಗಿರಲ್ಲ ಕಣೆ. ಏಯ್ ಮುಚ್ಚೆ ಬಾಯಿ, ಈ ಶಾಪ ಗಿಪ್ಪ ಹಾಕೋದೆಲ್ಲ ನನ್ನ ಹತ್ರ ಇಟ್ಕೋಬೇಡ. ಏಯ್, ನೀನು ಸಂಚು ಮಾಡು, ಇಲ್ಲ ಹೊಂಚಾಕು. ಹೆಸರು ಹಾಳು ಮಾಡೋದಕ್ಕೆ ಏನು ಬೇಕಾದ್ರೂ ಮಾಡು. ನಿನಗೆ ಹೇಗೆ ತಿರುಗೇಟ್ ಕೊಡಬೇಕು ಅನ್ನೋದು ನನಗೆ ಗೊತ್ತು. ಈಗ ಮುತ್ತನ್ನು ನೋಡೋದಕ್ಕೆ ಇವರಿಬ್ರಿಗೂ ಹೋಗೋದಕ್ಕೆ ಬಿಡು. ಗಲಾಟೆ ಮಾಡದೆ ಸುಮ್ಮನೆ ಬಿಟ್ಬಿಡು ಅವ್ರನ್ನ. ಏಯ್, ಯಾಕೋ ಸುಮ್ಮನೆ ಇರ್ಬೇಕು? ನಾನ್ ಯಾಕೆ ದಾರಿ ಬಿಡ್ಬೇಕು? ಇವ್ರು ಹೋಗೇನಾದ್ರೂ ಅವ್ರ ಅಪ್ಪನ್ ನೋಡ್ಲಿ, ಆಮೇಲೆ ಏನಾಗುತ್ತೋ ನಾನು ನೋಡ್ತೀನಿ. ಏಯ್, ಏನೇ ಮಾಡ್ತೀಯ ನೀನು? ಏನ್ ಮಾಡ್ತೀಯ? ಕೋಪ ಬಂದು ಹೊಡಿತೀಯಾ ಇಲ್ಲ ಕತ್ತಿ ಸಿಗ್ತೀಯಾ? ನೀನೇನಾದ್ರೂ ತುಳಸಿನ ಮುಟ್ಟು ನೋಡೋಣ ಏನ್ ನಡೆಯತ್ತೆ ಅಂತ. ನೀನ್ ತಿಳ್ಕೊಳ್ಳೋಷ್ಟ್ರಲ್ಲಿ ಎಲ್ಲ ನಡೆದು ಹೋಗ್ಬಿಟ್ಟಿರತ್ತೆ. ಏನೋ ಹೆದರ್ಸ್ತಾ ಇದ್ಯಾ? ಏನ್ ಮಾಡ್ತೀಯ ನೀನು? ಏನು ಮಾಡ್ತೀಯಾ? ನಾನೇನು ಮಾಡೋದಿಲ್ಲ. ಮೊದಲನೇ ಹೆಂಡತಿ ಮಗಳಿಗೆ ಮಲತಾಯಿ ತೊಂದರೆ ಕೊಡ್ತಿದ್ದಾಳೆ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಹಳೆಯ ಗ್ರಜ್ಜನ ಮನಸ್ಸಿನಲ್ಲಿ ಇಟ್ಕೊಂಡು ರಂಜಿತನ್ನ ಕೊಲೆ ಮಾಡೋದಕ್ಕೆ ನೋಡಿದ್ಲು ಅಂತನೂ ಕಂಪ್ಲೇಂಟ್ ಕೊಡ್ತೀನಿ.
ಹೌದೌದು ನೀನ್ ದೊಡ್ಡ ಸತ್ಯ ಹರಿಶ್ಚಂದ್ರನ್ ಮೊಮ್ಮಗ ನೋಡು. ನೀನ್ ಸುಳ್ಳು ಹೇಳಿದ ತಕ್ಷಣ ಪೊಲೀಸ್ನವ್ರು ನಂಬ್ಕೊಂಡು ಓಡ್ ಬಂದ್ಬಿಡ್ತಾರೆ. ಏಯ್ಯ ನಾನು ನಿನ್ನ ಸತ್ಯ ಹರಿಶ್ಚಂದ್ರ ಮೊಮ್ಮಗ ಅಂತ ಹೇಳ್ಕೊತಿದ್ದೀನ. ಆದ್ರೆ ನಾನು ಏನೇ ಹೇಳಿದ್ರು ಪೊಲೀಸ್ನವರು ನಂಬ್ತಾರೆ. ಹಾಗೆ ಹೇಗೆ ಹೇಳೋದು ಅಂತ ನಂಗೆ ಗೊತ್ತು. ನಂಬದೇ ಇರೋ ಪೊಲೀಸರನ್ನ ಹೇಗೆ ದಾರಿಗೆ ತರಬೇಕಂತನೂ ನನಗೆ ಗೊತ್ತು. ಈಗಲೂ ನಿನ್ನ ಮೇಲೆ ಪೊಲೀಸರಿಗೆ ಅನುಮಾನ ಇದೆ. ಆಸ್ಪತ್ರೆಗೆ ದುಡ್ಡು ಕಟ್ಟಿ ಇವಳನ್ನ ಯಾಕೆ ನಮ್ಮ ಮನೆಗೆ ಕಳಿಸಿದ್ಯಾ? ಯಾಕೆ ಕಳಿಸ್ದೆ? ಇನ್ನೊಂದು ತಿಳ್ಕೊ, ಈ ವಿಷಯ ಪೊಲೀಸರಿಗೆ ಏನಾದರೂ ಹೇಳಿದ್ರೆ ಏನ್ ಮಾಡ್ತಾರೆ ಗೊತ್ತಾ? ಹೆಸರು ಹಾಳು ಮಾಡೋದು ಅಪರಾಧನೇ, ಕೊಲೆಗೆ ಪ್ರಯತ್ನ ಮಾಡೋದು ಅಪರಾಧನೇ. ಯಾರು ಅಪರಾಧ ಮಾಡಿರೋದು? ತಪ್ಪು ಮಾಡಿರೋದು ಇವಳು, ಶಿಕ್ಷೆ ಅನ್ಭವಿಸೋದು ನಾನಾ? ಏಯ್ ನೋಡು, ನಿನಗಿಂತ ಹೆಚ್ಚು ಕ್ರಿಮಿನಲ್ ಆಗಿ ಯೋಚನೆ ಮಾಡೋದಕ್ಕೆ ನನಗೆ ಬರುತ್ತೆ. ಮಾಡಬಾರ್ದ ಪಾಪ ಮಾಡಿ ಹೊರಕಾಗದಿರೋಷ್ಟು ಪಾಪನ ಹೆಗಲ ಮೇಲೆ ಹೊತ್ಕೊಂಡಿದೀಯಾ. ತುಳಸಿಯಿಂದ ನಾನು ಒಳ್ಳೆಯವನಾಗಿದ್ದೀನಿ. ಮತ್ತೆ ನನ್ನನ್ನ ಹಳೆ ಮದನ್ ಗೋಪಾಲ್ ಆಗಿ ಪರಿವರ್ತನೆ ಮಾಡಬೇಡ. ಹುಷಾರ್. ಏಯ್ ಮಾತಾಡಬೇಡ ನೀನು. ಸಿಸ್ಟರ್ ಹೇಳಿ. ಪೇಷಂಟ್ ನ ನೋಡ್ಬೋದಾ? ನಿದ್ದೆ ಮಾಡ್ತಿದ್ದಾರೆ, ಡಿಸ್ಟರ್ಬ್ ಮಾಡಿದೆ ನೋಡಿ. ಸರಿ, ಥ್ಯಾಂಕ್ ಯು. ನೀವಿಬ್ರು ಹೋಗಿ ನೋಡ್ಕೊಂಡ್ ಬನ್ನಿ. ಏಯ್ ಅವಳ ಬಗ್ಗೆ ಭಯ ಪಡಬೇಡಿ, ಅವಳೇನ್ ಮಾಡ್ತಾಳೆ. ನೀವು ಹೋಗಿ ನೋಡ್ಕೊಂಡು ಬನ್ನಿ, ಬೇಗ ಬಂದ್ಬಿಡಿ, ನಮ್ಮ ಮನೆಗೆ ಡ್ರಾಪ್ ಮಾಡ್ತೀನಿ. ಇನ್ನು ಮನೆ ಎಲ್ಲಿದೆ ಅಪ್ಪ? ಇವಳು ಮನೆ ಹೊಸಲ ತುಳಿಬೇಡಿ ಅಂತ ಹೇಳ್ಬಿಟ್ಟಿದ್ದಾಳಲ್ಲ. ಏಯ್ ಅವ್ರಿಗೆ ಮನೆಗೆ ಬರಬೇಡ ಅಂತಂದ್ರೆ ಅವ್ರು ಎಲ್ಲಿಗೆ ಹೋಗ್ಬೇಕು? ಎಲ್ಲಾದ್ರೂ ಹೋಗಿ ಸಾಯ್ಲಿ, ಅದು ನನ್ ಮನೆ. ಅಲ್ಲಿ ಯಾರು ಇರ್ಬೇಕು ಯಾರು ಇರಬಾರ್ದು ಅಂತ ತೀರ್ಮಾನ ಮಾಡೋಳು ನಾನು. ನಿನ್ನ ಮನೆನಾ? ಹೌದು. ಯಾರೇ ಹೇಳಿದ್ದು? ಹಲೋ, ಅದು ನನ್ನ ಮನೆ. ಮುತ್ತು ಆ ಮನೆನ ಅಡ ಇಟ್ಟು ನನ್ನ ಹತ್ರ ದುಡ್ಡು ತಗೊಂಡಿದ್ದಾನೆ. ಆ ಮನೆಯಲ್ಲಿ ಯಾರಿರಬೇಕು ಯಾರಿರಬಾರ್ದು ಅಂತ ತೀರ್ಮಾನ ಮಾಡೋದು ನಾನು, ನೀನಲ್ಲ. ನೀನ್ ಇಮಿಡಿಯೇಟ್ ಆಗಿ ಜಾಗ ಖಾಲಿ ಮಾಡಬೇಕು ಅಂದ್ರೆ ನೀನ್ ಇಮಿಡಿಯೇಟ್ ಆಗಿ ಖಾಲಿ ಮಾಡಬೇಕು ಅಷ್ಟೇ. ಹಾಗೆ ಹೇಳಪ್ಪ. ಅಡ ಇಟ್ಟಿರೋ ಮನೇಲಿ ಇದ್ಕೊಂಡು ಹೇಗೆ ಹೇಳ್ತಿದ್ದಾಳೆ ನೋಡು, ಎಂಥ ಆಟ ಆಡ್ತಾ ಇದ್ದಾಳೆ. ಅಜ್ಜಿ, ಈ ಹಾಳಾದವಳ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ. ನೀವು ಹೋಗಿ ಮಗನ್ ನೋಡ್ಕೊಂಡ್ ಬನ್ನಿ. ನೀನ್ ಬರೋದಿಲ್ವೇನಪ್ಪ? ಈ ಪರಿಸ್ಥಿತಿಯಲ್ಲಿ ನಿಮ್ಮ ಮಗನ್ ನೋಡೋದಕ್ಕೆ ನನ್ನಿಂದ ಕಷ್ಟ ಆಗತ್ತೆ. ನಾಳೆ ಬಂದು ನೋಡ್ತೀನಿ. ಹಲೋ, ಇನ್ನು ಮೇಲೆ ತುಳಸಿ ಅಜ್ಜಿ ಇಲ್ಲೇ ಇರ್ತಾರೆ. ನಾನಿಲ್ಲ ಅನ್ನೋ ಧೈರ್ಯದಲ್ಲಿ ಅವರಿಗೆ ನೀನೇನಾದ್ರೂ ತೊಂದರೆ ಕೊಟ್ಟಿಯೋ, ನಾನು ಬರಲ್ಲ, ಇಲ್ಲಿಗೆ ಪೊಲೀಸರು ಬರ್ತಾರೆ. ಅಜ್ಜಿ, ನೀವು ಒಳಗಡೆ ಹೋಗಿ ಧೈರ್ಯವಾಗಿ ನೋಡ್ಕೊಂಡು ಬನ್ನಿ.